ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಚಪಾತಿ, ದೋಸೆ, ಪೂರಿಗೆ ಎಲ್ಲ ಹೊಂದ್ಕೊಳ್ಳುವಂತಹ ಸೋರೆಕಾಯಿ ಸಾಗುನ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸಣ್ಣದಾಗಿರುವಂತಹ ಸೋರೆಕಾಯಿ ಒಂದು ಪೂರ್ತಿ ತೊಗೊಂಡಿದ್ದೀನಿ. ಒಳಗಡೆ ಇರೋ ತಿರುಳೇನು ತೆಗೆದಿಲ್ಲ, ಯಾಕಂದರೆ ಎಳೆದಾಗಿದೆ ಸೋರೆಕಾಯಿ, ಅದಕ್ಕೋಸ್ಕರ. ಹಾಗೇನಾದರೂ ಬಲ್ತ್ಕೊಂಡಿದ್ರೆ ಒಳಗಡೆ ಇರೋ ತಿರುಳನ್ನ ತೆಗೆದುಬಿಟ್ಟು ಮಾಡ್ಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಿಡಿದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ, ಕರಿಬೇವು ಸೊಪ್ಪು, ಚೆನ್ನಾಗಿ ಹಚ್ಚಿಟ್ಕೊಂಡಿರೋಂತಹ ಸೋರೆಕಾಯಿ, ಒಣಗಿರೋ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಖಾರಕ್ಕೆ ನಾನು ಇದೊಂದೇ ಯೂಸ್ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮುಚ್ಚಳ ಮುಚ್ಚಿ 1 ವಿಸಲ್ ಕೂಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಪಪ್ಪು, ಸ್ವಲ್ಪ ಕಡಲೆಬೀಜನ ತಗೊಂಡು ಹುರ್ಕೊಂಡು ನಾನು ಇದನ್ನು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಮೈನ್ ಟೇಸ್ಟ್ ಪಾರ್ಟ್ ಬಂದು ಇದೇನೆ. ವಿಸಲ್ ಕೂಗಿಸ್ಕೊಂಡ್ಮೇಲೆ ಸೋರೆಕಾಯಿ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಹುರ್ಕೊಂಡು ನಾವು ಪುಡಿ ಮಾಡ್ಕೊಂಡಿರೋ ಅಂತಹ ಕಡಲೆಪಪ್ಪು, ಕಡಲೆಬೀಜದ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಇದು ಒಂದಕ್ಕೆ ಅಲ್ಲ, ನೀವು ಯಾವುದೇ ಪಲ್ಯಕ್ಕೆ ಈ ಥರ ಮಾಡಿಟ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಇದಕ್ಕೆ 2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಸೋರೆಕಾಯಿ ಸಾಗು ರೆಡಿಯಾಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ.